ರಾಜ್ಯದಲ್ಲಿ ಇದೀಗ ನಾಯಕತ್ವದ ಸಂಘರ್ಷ ಹೊತ್ತಿ ಉರಿತಾ ಇದೆ. ಈ ಸಂಘರ್ಷದ ಹೊತ್ತಲ್ಲಿ ಡಿಕೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ನಾಯಕತ್ವ ಸಂಘರ್ಷ ಹೊತ್ತಲ್ಲಿ ಡಿಕೆ ಪ್ರಯಾಣ, ದೆಹಲಿಗೆ ಹಾರಿದ್ದ ಡಿಸಿಎಂ ಡಿಕೆ ಶಿವಕುಮಾರ್. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಪ್ರಯಾಣವನ್ನ ಬೆಳೆಸಿದ್ದಾರೆ ಡಿಸಿಎಂ ಡಿಕೆಶಿ. ಮಧ್ಯಾಹ್ನವನ್ನ ದೆಹಲಿ ತಲುಪಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಕೇಂದ್ರ ಜಲಶಕ್ತಿ ಸಚಿವರ ಜೊತೆ ಡಿಕೆಶಿ ಮೀಟಿಂಗ್ ಕೂಡ ಮಾಡಲಿದ್ದಾರೆ. ರಾಜ್ಯದ ನೀರಾವರಿ ಯೋಜನೆಗಳ ಬಗ್ಗೆ ಡಿಕೆ ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ಚರ್ಚೆಯ ಬಳಿಕ ಹೈಕಮಾಂಡ್ ನಾಯಕರ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ. ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ನಾಯಕತ್ವ, ಯತೀಂದ್ರ ಅವರ ಹೇಳಿಕೆ ಹಾಗೆ ಅದರ ಜೊತೆಗೆ ಸಿದ್ದರಾಮಯ್ಯ ಅವರ ಹೇಳಿಕೆ ಬಗ್ಗೆ ಚರ್ಚೆ ನಡೆಸುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಇದೀಗ ರಾಜ್ಯ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಒಂದೇ ಒಂದು ವಿಚಾರ ಅಂದ್ರೆ ಅದು ನಾಯಕತ್ವ ಬದಲಾವಣೆಯ ವಿಚಾರ. ಈ ನಾಯಕತ್ವ ಬದಲಾವಣೆಯ ವಿಚಾರವಾಗಿ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ, ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಇಂದು ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ದೆಹಲಿಯ ಪ್ರಯಾಣವನ್ನ ಬೆಳೆಸಿದ್ದಾರೆ. ಮಧ್ಯಾಹ್ನದ ವೇಳೆಗೆ ದೆಹಲಿಯನ್ನ ಕೂಡ ತಲುಪಲಿದ್ದಾರೆ. ಕೇಂದ್ರ ಜಲಶಕ್ತಿ ಸಚಿವರ ಜೊತೆ ಒಂದು ಮೀಟಿಂಗ್ ಇದೆ. ಈ ಸಭೆಯಲ್ಲಿ ಅವರು ಕೂಡ ಭಾಗಿಯಾಗ್ತಾರೆ. ರಾಜ್ಯದಲ್ಲಿ ಈಗಾಗಲೇ ಕೈಗೊಳ್ಳಬೇಕಾಗಿರುವಂತಹ ನೀರಾವರಿ ಯೋಜನೆಗಳು ಏನೇನಿದೆ, ಆ ಒಂದು ಯೋಜನೆಗಳ ಕುರಿತಂತೆ ಡಿಕೆ ಶಿವಕುಮಾರ್ ಅವರು ಆ ಒಂದು ಸಭೆಯಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಚರ್ಚೆ ಮಾಡಿ ನಿರ್ಧಾರವನ್ನು ಕೂಡ ತೆಗೆದುಕೊಳ್ತಾರೆ. ಆನಂತರ ಉಳಿದಂತಹ ಸಮಯದಲ್ಲಿ ಈ ಎಲ್ಲ ಸಭೆ ಮುಗಿದ ಬಳಿಕ ರಾಜ್ಯ ಬಿಜೆಪಿ ಹಾಗೆ ಬಿಜೆಪಿ ನಾಯಕರಾಗಿರ್ಬೋದು ಅಥವಾ ಕಾಂಗ್ರೆಸ್ ನಾಯಕರಾಗಿರ್ಬೋದು, ಇವರಿಬ್ಬರ ಮತ್ತೆ ಈಗಾಗಲೇ ವಾಗ್ವಾದ ಕೂಡ ನಡೀತಾ ಇರುವಂಥದ್ದು. ನೋಡಿ, ಸಿಎಂ ಕದನ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಈ ಸಿಎಂ ಪಟ್ಟಕ್ಕಾಗಿ ಈಗಾಗಲೇ ಬಿಜೆಪಿಯವರು ಕೂಡ ಒಂದು ರೀತಿಯ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ವಾಗ್ವಾದವನ್ನು ಕೂಡ ಮುಂದುವರಿಸಿರುವಂಥದ್ದು. ಹಾಗೆ ಅಟ್ ದ ಸೇಮ್ ಟೈಮ್ ಯತೀಂದ್ರ ಅವರು ಕೂಡ ಅಧಿವೇಶನದಲ್ಲಿ ಹೇಳಿಕೆಯನ್ನು ಕೂಡ ನೀಡಿದರು. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೇಳಿಕೆಯನ್ನು ನೀಡಿದರು. ನೋಡಿ, ಬಿಜೆಪಿಗೆ ಟಕ್ಕರ್ ಕೊಡೋ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಹೇಳಿಕೆಯನ್ನು ಕೂಡ ನೀಡಿದರು. 5 ವರ್ಷ ನಾನೇ ಪೂರ್ಣಾವಧಿ ಸಿಎಂ ಅಂತ. ಯತೀಂದ್ರ ಅವರು ಕೂಡ ಹೇಳಿಕೆಯನ್ನು ನೀಡಿದರು. ಹೈಕಮಾಂಡ್ ಈಗಾಗಲೇ ಸ್ಪಷ್ಟನೆಯನ್ನು ಕೂಡ ನೀಡಿದೆ. ಸಿಎಂ ಸಿದ್ದರಾಮಯ್ಯ ಅವರೇ ಮುಂದಿನ 2.5 ವರ್ಷಗಳ ಕಾಲ ಸಿಎಂ ಆಗಿ ಮುಂದುವರಿತಾರೆ ಅಂತ. ಈ ಎಲ್ಲ ವಿಚಾರಗಳನ್ನು ಹೊತ್ತು ಕಾಂಗ್ರೆಸ್ ಹೈಕಮಾಂಡ್ ವರಿಷ್ಠರನ್ನ ಕೂಡ ಭೇಟಿ ಮಾಡುವಂತಹ ಸಾಧ್ಯತೆ ಇರುವಂಥದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಹಾಗಾದರೆ ಈ ನೀರಾವರಿ ಯೋಜನೆಗಳ ಬಗ್ಗೆ ಚರ್ಚೆ ಮಾಡಿದ ಬಳಿಕ, ಕೇಂದ್ರ ಜಲಶಕ್ತಿ ಸಚಿವರ ಜೊತೆ ಮೀಟಿಂಗ್ ಮುಗಿದ ಬಳಿಕ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರಾ? ರಾಹುಲ್ ಗಾಂಧಿ ಅವರ ಜೊತೆ ಈ ಎಲ್ಲ ವಿಚಾರವಾಗಿ ಚರ್ಚೆಯನ್ನ ಮಾಡ್ತಾರಾ? ಇದು ತೀವ್ರ ಕುತೂಹಲವನ್ನು ಕೂಡ ಮೂಡಿಸಿರುವಂಥದ್ದು. ಕಾದು ನೋಡಬೇಕಾಗಿದೆ ಮುಂದಿನ ನಡೆ ಡಿಕೆಶಿ ಅವರದ್ದು ಹೇಗಿರಲಿದೆ ಎಂಬುದನ್ನು. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿ ಕದನ ಇನ್ನೂ ಕೂಡ ನಿಲ್ತಾ ಇಲ್ಲ. ಕುರ್ಚಿಗಾಗಿ ಸಿಎಂ ಆಪ್ತರ ಮೊರೆ ಹೋಗಿದ್ದಾರೆ ಡಿಕೆ ಶಿವಕುಮಾರ್. ಕಾಂಗ್ರೆಸ್ ಪಾಳ್ಯದಲ್ಲಿ ನಿಲ್ಲದ ಸಿಎಂ ಕುರ್ಚಿ ಕದನ. ಕುರ್ಚಿಗಾಗಿ ಸಿಎಂ ಆಪ್ತರ ಮೊರೆ ಹೋಗಿರುವ ಡಿಕೆ ಶಿವಕುಮಾರ್. ಇವರಿಗೆ ಹೈಕಮಾಂಡ್ ಮೇಲೆ ಭರವಸೆಯನ್ನ ಇಟ್ಟಿದ್ರು ಡಿಕೆ ಶಿವಕುಮಾರ್. ಸ್ಥಳೀಯ ಗೊಂದಲ ಸೃಷ್ಟಿಯಾಗಿತ್ತು, ಸ್ಥಳೀಯವಾಗಿ ಪರಿಹರಿಸಿಕೊಳ್ಳಿ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯನ್ನ ನೀಡಿದ್ರು. ಈ ಬೆನ್ನಲ್ಲೇ ಡಿಕೆಶಿ ಚರ್ಚೆಯನ್ನ ಕೂಡ ಮಾಡಿರುವಂಥದ್ದು. ಹೀಗಾಗಿ ಅಸಹಾಯಕತೆ ಹೊರಹಾಕಿದ್ದಾರೆ ಹೈಕಮಾಂಡ್. ಹೀಗಾಗಿ ಕುರ್ಚಿಗಾಗಿ ಸಿಎಂ ಆಪ್ತರ ಮೊರೆ ಹೋದ್ರ ಡಿಕೆಶಿ ಎನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ಉದ್ಭವವಾಗಿರುವಂಥದ್ದು. ಸಿಎಂ ಆಪ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡ್ರೆ ಎಲ್ಲವೂ ಕೂಡ ಸಲೀಸಾಗುತ್ತೆ ಎನ್ನುವಂತಹ ಲೆಕ್ಕಾಚಾರವನ್ನ ಹಾಕಿದ್ದಾರೆ ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್. ಹೀಗಾಗಿ ಪದೇ ಪದೇ ರಾಜಣ್ಣ ಅವರನ್ನ ಭೇಟಿ ಮಾಡಿರಬಹುದಾ ಡಿಕೆ ಶಿವಕುಮಾರ್ ಅವರು ಎನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ರಾಜ್ಯ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ನೋಡಿ, ಬೆಂಗಳೂರಿಂದ ಮಂಗಳೂರಿಗೆ ಹೋದ್ರು, ಬೆಂಗಳೂರಿಂದ ದೆಹಲಿಗೆ ಹೋದ್ರು, ಬೆಳಗಾವಿಗೆ ಹೋದ್ರು, ಎಲ್ಲೇ ಹೋದರೂ ಕೂಡ ಕೇಳಿಬರುವಂತಹ ಒಂದೇ ಒಂದು ವಿಚಾರ ಅಂತಂದರೆ ನಾಯಕತ್ವ ಬದಲಾವಣೆಯ ವಿಚಾರ. ಈಗಾಗಲೇ ಸಿಎಂ ಪವರ್ ಶೇರಿಂಗ್ ಒಪ್ಪಂದ ಆಗಿದೆ. ಆ ಪವರ್ ಶೇರಿಂಗ್ ಒಪ್ಪಂದ ಆದಂತಹ ಸಂದರ್ಭದಲ್ಲಿ ಪ್ರಮುಖವಾದಂತಹ 3 ವ್ಯಕ್ತಿಗಳಿದ್ರು. ಹಾಗಾದರೆ ಆ 3 ವ್ಯಕ್ತಿಗಳು ಯಾರು? ಇದು ಕೂಡ ಕುತೂಹಲವನ್ನು ಮೂಡಿಸಿರುವಂಥದ್ದು. ಅದರ ಜೊತೆಗೆ ಈಗ ಪದೇ ಪದೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು
ಮಾಜಿ ಸಚಿವ ಕೆ.ಎನ್. ರಾಜಣ್ಣ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ. ಈಗಾಗಲೇ 2 ಬಾರಿ ಭೇಟಿಯನ್ನು ಮಾಡಿರುವಂಥದ್ದು. ಈ ಭೇಟಿ ತೀವ್ರ ಸಂಚಲನವನ್ನು ಕೂಡ ಮೂಡಿಸ್ತಾ ಇರುವಂಥದ್ದು. ಶನಿವಾರ ಮತ್ತು ಭಾನುವಾರ 2 ದಿನವೂ ಕೂಡ ರಾಜಣ್ಣ ಅವರನ್ನ ಭೇಟಿಯಾಗಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ನೋಡಿ, ರಾಜಣ್ಣ ಭೇಟಿ ವೇಳೆ ಏನೆಲ್ಲ ಚರ್ಚೆಯಾಯಿತು ಗೊತ್ತಾ? ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ. ಹಳೆಯದನ್ನ ಮರೆಯೋಣ, ಹೊಸದನ್ನ ಯೋಚಿಸೋಣ ಎಂದಿದ್ದಾರೆ. ನಿನ್ನ ಪರವಾಗಿ ನಾನು ನಿಲ್ತೇನೆ, ನನ್ನನ್ನು ಬೆಂಬಲಿಸು. ನನಗೆ ಯಾರ ಮೇಲೂ ಕೂಡ ದ್ವೇಷ ಇಲ್ಲ, ಹಾಗೆ ನಿನ್ನ ಮೇಲೂ ಕೂಡ ದ್ವೇಷ ಇಲ್ಲ. ನಿನ್ನ ಪುತ್ರನನ್ನ ರಾಜಕೀಯವಾಗಿ ಬೆಳೆಸೋಣ ಅಂತ ಡಿ.ಕೆ.ಶಿ ಅವರು ರಾಜಣ್ಣ ಅವರಿಗೆ ಭರವಸೆಯನ್ನ ನೀಡಿದ್ದಾರೆ. ರಾಜೇಂದ್ರನ ರಾಜಕೀಯ ಭವಿಷ್ಯ ಉಜ್ವಲಗೊಳಿಸ್ತೇನೆ, ನೀನು ಏನೂ ಮಾಡಬೇಡ, ನನ್ನ ವಿರುದ್ಧ ಮಾತಾಡಬೇಡ. ಮಾಜಿ ಸಚಿವ ಕೆ.ಎನ್. ರಾಜಣ್ಣ ಅವರಿಗೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಬೇಡಿಕೆಯನ್ನು ಇಟ್ಟಿರುವಂಥದ್ದು. ಈಗಾಗಲೇ 2 ಬಾರಿ ಭೇಟಿಯನ್ನು ಮಾಡಿರುವಂಥದ್ದು. ನೋಡಿ, ಕೆ.ಎನ್. ರಾಜಣ್ಣ ಅವರು ಫಸ್ಟ್ ಶನಿವಾರ ಭೇಟಿ ಆಗ್ತಾರೆ. ತುಮಕೂರಿನಿಂದ ಬಂದು ಖಾಸಗಿ ಅತಿಥಿ ಗೃಹದಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನು ಈ ಒಂದು ಭೇಟಿ ಕುರಿತಂತೆ ಇಬ್ಬರೂ ಕೂಡ ಹೇಳಿಕೆಯನ್ನು ನೀಡ್ತಾರೆ. ನೋಡಿ, ರಾಜಣ್ಣ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಅಟ್ ದ ಸೇಮ್ ಟೈಮ್ ಡಿ.ಕೆ. ಶಿವಕುಮಾರ್ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ನೋಡಿ, ಕೆಪಿಸಿಸಿ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಹಾಗಾಗಿ ನಾನು ಭೇಟಿಯನ್ನು ಮಾಡಿದೆ. ಆ ಪಕ್ಷದ ಸಂಘಟನೆ ಆಗಬೇಕಾಗಿದೆ, ಪಕ್ಷದ ಬೆಳವಣಿಗೆ ಆಗಬೇಕಾಗಿದೆ, ಈ ಕುರಿತಂತೆ ನಾವು ಚರ್ಚೆಯನ್ನು ಮಾಡಿದ್ವಿ ಅಂತ ಕೆ.ಎನ್. ರಾಜಣ್ಣ ಅವರು ಸಮರ್ಥನೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಅಟ್ ದ ಸೇಮ್ ಟೈಮ್ ಒಂದು ಹೇಳಿಕೆಯನ್ನು ನೀಡಿದ್ರು. ಏನು ಅಂತಂದರೆ, ಆವಾಗ ನಾನು ಯಾರ ಪರವಾಗಿ ಸ್ಟ್ಯಾಂಡನ್ನು ತೆಗೆದುಕೊಂಡಿದ್ನೋ ಇವಾಗಲೂ ಕೂಡ ಅವರ ಪರವಾಗಿ ಸ್ಟ್ಯಾಂಡನ್ನು ತೆಗೆದುಕೊಳ್ತೀನಿ, ಅಂದರೆ ಸಿ.ಎಂ ಪರವಾಗಿ ನಿಲ್ತೀನಿ ಅಂತ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರು ಇದೀಗ ಸಿ.ಎಂ ಪಟ್ಟ ಏರಬೇಕು ಅಂತಂದರೆ ಸಿ.ಎಂ ಆಪ್ತಪಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಎಲ್ಲ ನಾಯಕರ ಒಂದು ವಿಶ್ವಾಸವನ್ನು ಗಳಿಸಬೇಕಾಗುತ್ತೆ. ಹೀಗಾಗಿಯೇ ಕೆ.ಎನ್. ರಾಜಣ್ಣ ಅವರನ್ನ ಪದೇ ಪದೇ ಭೇಟಿ ಮಾಡಿರ್ತಾರೆ ಎನ್ನುವಂತಹ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಎಸ್, ನೋಡಿ, ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ ನೀವು ನೋಡ್ತಾ ಇರುವಂಥದ್ದು. ಕರ್ನಾಟಕ ನ್ಯೂಸ್ ಬೀಟ್ಗೆ ಅವತ್ತಿನ ಚರ್ಚೆ ಏನಾಯಿತು ಡಿ.ಕೆ.ಶಿ ಮಧ್ಯೆ ಹಾಗೆ ರಾಜಣ್ಣ ಅವರ ಮಧ್ಯೆ, ಇದು ಗೊತ್ತಾಗಿರುವಂತಹ ವಿಚಾರ. ಡಿ.ಕೆ. ಶಿವಕುಮಾರ್ ಅವರು ಹೇಳಿಬಿಟ್ಟಿದ್ದಾರಂತೆ, ನೋಡಿ, ಹಳೆದನ್ನು ಮರ್ತೋಗ್ಬಿಡೋಣ ರಾಜಣ್ಣ, ಹೊಸದನ್ನು ಯೋಚಿಸೋಣ, ನಿನ್ನ ಪರವಾಗಿ ನಾನು ನಿಲ್ತೇನೆ, ನನ್ನನ್ನು ಬೆಂಬಲಿಸು. ಹಾಗೆ ನನಗೆ ಯಾರ ಮೇಲೂ ಕೂಡ ದ್ವೇಷ ಇಲ್ಲ, ನಿನ್ನ ಮೇಲೂ ಕೂಡ ದ್ವೇಷ ಇಲ್ಲ, ನಿನ್ನ ಮಗನಿಗೆ ರಾಜಕೀಯ ಭವಿಷ್ಯವನ್ನು ಕೊಡೋಣ ಅಂತ ಭರವಸೆಯನ್ನು ಕೂಡ ಕೊಟ್ಟಿರುವಂಥದ್ದು. ಎಸ್, ನೋಡಪ್ಪ, ನೀವು ನಮ್ಮ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷ, ನಿನ್ನ ಮೇಲೆ ನನಗೇನು ದ್ವೇಷ ಇಲ್ಲ ಅಂತ ರಾಜಣ್ಣ ಅವರು ಕೂಡ ಹೇಳಿದಾರಂತೆ. ಆದರೆ ಸಂಪುಟದಿಂದ ನನ್ನ ಸಚಿವ ಸ್ಥಾನ ಹೋಯಿತು, ಯಾಕೆ ಅನ್ನೋದು ನಿನಗೆ ಗೊತ್ತು ಅಂತ ರಾಜಣ್ಣ ಪ್ರಶ್ನೆಯನ್ನು ಮಾಡಿದ್ದಾರೆ. ಅದೇನೋ ಟ್ರ್ಯಾಪ್ ಎಲ್ಲ ಮಾಡಿಸುವಂತಹ ಪ್ರಯತ್ನ ಆಯಿತು, ನನ್ನ ಕೆರಿಯರ್ ಡ್ಯಾಮೇಜ್ ಮಾಡುವಂತಹ ಪ್ರಯತ್ನ ಆಯಿತು, ಅದರ ಬಗ್ಗೆ ಯಾಕೆ ನೀನು ಆಗ ಮಾತನಾಡಲಿಲ್ಲ ಅಂತ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರಂತೆ ರಾಜಣ್ಣ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ. ನಮ್ಮ ಪಕ್ಷಕ್ಕೆ ಹೈಕಮಾಂಡ್ ಇದೆ ಅಂತ ಇದೆಯಿಂದ ರಾಜಣ್ಣ. ನೋಡಿ, ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ, ನೋಡಿ, ರಾಜೇಂದ್ರನ ರಾಜಕೀಯ ಭವಿಷ್ಯವನ್ನು ಉಜ್ವಲಗೊಳಿಸ್ತೇನೆ, ನೀನೇನು ಕೂಡ ಮಾಡಬೇಡ, ನನ್ನ ವಿರುದ್ಧ ಮಾತನಾಡಬೇಡ. ನಿರಂತರ ವಾಗ್ದಾಳಿಯನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಕೆ.ಎನ್. ರಾಜಣ್ಣ ಅವರಿಗೆ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಎಸ್, ಅಟ್ ದ ಸೇಮ್ ಟೈಮ್ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ, ರಿಯಾಕ್ಟ್ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರ ಮಾತಿಗೆ. ನೋಡಪ್ಪ ಡಿ.ಕೆ. ಶಿವಕುಮಾರ್, ನೀವು ನಮ್ಮ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರಾಗಿದ್ದೀರಿ, ಹಾಗೆ ನಿನ್ನ ಮೇಲೆ ನನಗೇನು ದ್ವೇಷ ಇಲ್ಲ, ಆದರೆ ಸಂಪುಟದಿಂದ ನನ್ನ ಸಚಿವ ಸ್ಥಾನನೇ ಹೋಯ್ತಲ್ಲ, ಆವಾಗ ಒಂದೇ ಒಂದು ಮಾತು ಕೂಡ ಆಡಲಿಲ್ಲ. ಹೈಕಮಾಂಡ್ ಯಾವ ವಿಚಾರಕ್ಕೆ ನನ್ನ ತೆಗೆದಾಕಿದೆ ಸಚಿವ ಸ್ಥಾನದಿಂದ, ಅದು ನಿಂಗೆ ಗೊತ್ತಾ ಅಂತ ಪ್ರಶ್ನೆಯನ್ನು ಕೂಡ ಮಾಡಿರುವಂಥದ್ದು. ಅದೇನೋ ಟ್ರ್ಯಾಪ್ ಎಲ್ಲ ಮಾಡಿಸುವಂಥ ಪ್ರಯತ್ನ ಕೂಡ ಆಯಿತು, ನನ್ನ ಕೆರಿಯರೇ ಡ್ಯಾಮೇಜ್ ಮಾಡೋ ಪ್ರಯತ್ನ ಮಾಡಿದ್ರು, ಅದ್ರ ಬಗ್ಗೆ ಆವಾಗ ನೀನು ಯಾಕೆ ಮಾತಾಡಲಿಲ್ಲ ಅಂತ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರಂತೆ. ಎಸ್, ನಮ್ಮ ಪಕ್ಷಕ್ಕೆ ಹೈಕಮಾಂಡ್ ಇದೆ, ನೋಡೋಣ ಮುಂದೆ ವರಿಷ್ಠರು ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಕಾದು ನೋಡೋಣ ಅಂತ ಕೂಡ ಇಲ್ಲಿ ರಾಜಣ್ಣ ಹೇಳಿರುವಂಥದ್ದು. ಓಕೆ, ಮುಂದೆ ಏನಾಯಿತು ನೋಡೋಣ. ನಾನು ನಿನ್ನನ್ನು ದ್ವೇಷ ಮಾಡುವವನಲ್ಲ, ರಾಜಣ್ಣ ಹೇಳಿರುವಂತಹ ಹೇಳಿಕೆ. ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೆ ಮಾಡಲಿ, ನಿನ್ನನ್ನೇ ಸಿ.ಎಂ ಮಾಡೋದಾದರೆ ನಮ್ಮ ಒಪ್ಪಿಗೆ ಇದೆ, ಅದಕ್ಕೇನಿಲ್ಲ. ನಾನು ಹಳೆತನ ಮರಿತೀನಿ, ನೀನು ಮರ್ತು ಬಿಡು. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಮಾಜಿ ಸಚಿವ ಕೆ.ಎನ್. ರಾಜಣ್ಣ ಸಲಹೆಯನ್ನು ಕೂಡ ನೀಡಿದ್ದಾರೆ. ಆದರೂ ಕೂಡ ಹೈಕಮಾಂಡ್ ಕಡೆ ಕೈ ತೋರಿಸಿದ್ದಾರಂತೆ ಕೆ.ಎನ್. ರಾಜಣ್ಣ. ಹೀಗಾಗಿ ಡಿಸೆಂಬರ್ 25ರಂದು ರಾಜಣ್ಣ ಅಂದರೆ ರಾಜಣ್ಣ ಅವರ ಪುತ್ರನನ್ನು ಡಿ.ಕೆ. ಶಿವಕುಮಾರ್ ಅವರು ಭೇಟಿಯಾಗ್ತಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ರಾಜೇಂದ್ರ ಭೇಟಿಯಾಗಿ ಮತ್ತಷ್ಟು ಚರ್ಚೆ ನಡೆಸುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಎಸ್,
ಇದೆಲ್ಲ ಆಯಿತು. ಡಿ ಕೆ ಶಿವಕುಮಾರ್ ಅವರು ಮನವಿ ಮಾಡಿಕೊಂಡ್ರು. ಓಕೆ, ಕೆ ಎನ್ ರಾಜಣ್ಣ ಅವರು ಕೂಡ ರಿಯಾಕ್ಟ್ ಮಾಡಿದ್ರು. ಲಾಸ್ಟಲ್ಲಿ ಒಂದು ಮಾತು ಹೇಳ್ತಾರೆ, ಓಕೆ ನಾನು ನಿನ್ನನ್ನು ದ್ವೇಷ ಮಾಡೋನಲ್ಲ, ಯಾವತ್ತಿಗೂ ಕೂಡ ಏನೋ ವಾಗ್ದಾಳಿ ನಡೆಸ್ತಾ ಇದ್ದೆ, ಇದೆಲ್ಲ ಮರ್ತು ಬಿಡೋಣ, ಇನ್ನು ಮುಂದೆ ಇಬ್ಬರು ಕೂಡ ಚೆನ್ನಾಗಿರೋಣ, ಹಳೆದನ್ನು ನಾನು ಮರಿತೀನಿ, ನೀನು ಮರ್ತು ಬಿಡು, ಆದರೆ ಹೈಕಮಾಂಡ್ ಏನು ಹೇಳುತ್ತೋ ಅದರ ಕಡೆ ನಾನು ಅದಕ್ಕೆ ಬದ್ಧನಾಗಿರ್ತೀನಿ ಅಂತ ಹೈಕಮಾಂಡ್ ಕಡೆ ಬೆರಳು ತೋರಿಸಿದ್ದಾರೆ ರಾಜಣ್ಣ. ಎಸ್, ನೋಡೋಣ, ಕಾದು ನೋಡಬೇಕಾಗಿದೆ. ಡಿ ಕೆ ಶಿವಕುಮಾರ್ ಅವರಿಗೆ CM ಪಟ್ಟ ಹೊಲಿಯುತ್ತಾ? CM ಆಪ್ತ ಬಣದ ಶಾಸಕರು ಡಿ ಸಿ ಎಂಗೆ ಒಂದು ಬೆಂಬಲವನ್ನು ಸೂಚಿಸ್ತಾರಾ? ಕಾದು ನೋಡೋಣ.